ಕಡೆಯಿಂದ ಮಮ್ಮಿ, ಇದ್ ಕಡೆಯಿಂದ ಡ್ಯಾಡಿ. ನಮ್ಮ ಸಬ್ಸ್ಕ್ರೈಬರ್ ಅವರ ಮದುವೆಗೆ ಅವ್ರ ಮನೆಯಲ್ಲೇ ಕುತ್ಕೊಂಡು ನಮ್ಮ ಮನೆ ಎಲ್ಲಿದೆ ಅಂತ ಕಂಡಿಡ್ತಿದ್ದಾರೆ. ಏನ್ ನಗ್ತೀಯ? ಅವ್ರನ್ನ ನೋಡಿ ಕಮೆಂಟ್ ಮಾಡಿ, ಸೇಮ್ ಯಾವ ತರ ಕಾಣಿಸ್ತಾರೆ ಯಾಕೊಳ್ರಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಮನೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ, ಯಾಕೋ ನನ್ನ ಮೇಡಮ್ ನಾನು ವ್ಲಾಗ್ ಮಾಡ್ತೀನಿ ಅನ್ನೋ ಸಿಚುವೇಶನ್ ನೋಡ್ಬಿಟ್ಟೆ ಫಸ್ಟ್ ಹೇಳ್ಬಿಟ್ರು, ನನ್ನ ತೋರಿಸ್ಬೇಡಿ ವ್ಲಾಗಲ್ಲಿ ಅಂತ. ಬನ್ನಿಲ್ಲ ತೋರಿಸಲ್ಲ, ಬನ್ನಿಲಿ. ಏನು ಮೇಡಮ್, ಯಾಕೆ ತೋರಿಸ್ಬಾರ್ದು? ನಿನ್ನ ಮುಖ ತೊಳೆದಿಲ್ಲ, ಹಚ್ಚಿಲ್ಲ, ಅದಕ್ಕೆ ನೋಡಿದ್ರೆ ನೀವೆಲ್ಲ ಭಯ ಬೀಳ್ತೀರ ಗೈಸ್. ಮತ್ತೆ ಯಾಕೆ ತೋರಿಸ್ಬೇಡ, ನೀನೇ ಹೇಳಿ, ನನಗೆ ಗೊತ್ತಿಲ್ಲ. ಸೊ ನೀವೇ ಇವತ್ತು ಆ್ಯಕ್ಚುಲಿ ನಮ್ಮ ಲೇಔಟಲ್ಲಿ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾನು ಅದಕ್ಕೆ ಪಾಲ್ಗೊಳ್ಳೋದಕ್ಕೆ ಇವಾಗ ಹಾಕಿದ್ದ ಅದು. ಹೌದು, ನನಗೆ ಫೀಲ್ ಆಯಿತು ತುಳಿದಿದ್ದು, ಬಟ್ ಇರ್ಲಿ ಬಿಡು, ನಿನ್ನೆ ಯಾವಲ್ಲ ಹಾಕಿರೋದು, ಇವತ್ತು ಹೊಸದಾಗ ಹಾಕ್ತೀಯ ಅಂತ ಅನ್ಕೊಂಡು ಸುಮ್ಮನೆ. ಇಲ್ಲೊಂಚು ಇದೊಂದು ಮಧ್ಯದಲ್ಲಿ ಹಾಕ್ಬಿಡು ಅಷ್ಟೇ. ತುಳ್ದೆ ಏನು ಮಾಡಕ್ಕೆ ಗೊತ್ತಾಗಲ್ಲ. ಹೌದಾ, ಅದು ನಮ್ಮ ಮನೆಯವರೇ ನಾವೇ ತುಳಿದ್ರೆ ಒಳ್ಳೇದಲ್ಲ, ಒಳ್ಳೇದೇನಾ? ರೋಡಲ್ಲಿ ಹಾಕಿದ್ರು ಬೇರೆಯವ್ರ ತುಳಿಲಿ ಅಂತ ಇಲ್ವಾ? ಗೊತ್ತಿಲ್ಲ, ಏನೊಂದು ಲಾಜಿಕ್ಗಳಿದ್ದಾವೆ, ಅದಷ್ಟು ಐಡಿಯಾ ಇಲ್ಲ. ಎನಿವೆ ಹೇಳಿದ್ನಲ್ಲ, ಇವತ್ತು ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನಾನು ಪಾಲ್ಗೊಳ್ಳೋದಕ್ಕಾಗೋದಿಲ್ಲ. ಏನಕ್ಕೆ ಪಾಲ್ಗೊಳ್ಳೋಕ್ಕಾಗಲ್ಲ, ಏನು ಕತೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಯಾವ ವರ್ಷವೂ ಮಿಸ್ ಮಾಡಿಲ್ಲ ನಾನು, ಈ ವರ್ಷ ಮಿಸ್ ಆಗುತ್ತೆ. ಏನಕ್ಕೆ ನಾನು ಈ ಸರಿ ಭಾಗವಹಿಸೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಹೇಳ್ತೀನಂತೆ. ಸದ್ಯಕ್ಕೆ ಒಂದು ವಿಸಿಟ್ ಹಾಕ್ಬಿಟ್ಟು ಬರ್ತೀನಿ. ಅಲ್ಲಿ ಪ್ರಿಪ್ರೇಷನು ಆಲ್ರೆಡಿ ಮಮ್ಮಿ ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ, ರಂಗೋಲಿ ಎಲ್ಲ ಬಿಡೋದಕ್ಕೆ. ಸೊ ನಾನು ಹೋಗ್ಬಿಟ್ಟು ಒಂದು ರೌಂಡು ನೋಡ್ಕೊಂಬರ್ತೀನಿ ಏನು ಕತೆ ಅಂತ. ಬಂದ್ರಾ ಮಮ್ಮಿ? ಹೌದು ಗೈಸ್, ನಮ್ಮ ಮಮ್ಮಿನೇ ಬರ್ತಾರೆ ಗೈಸ್. ನಾನು ಹೆಂಡತಿ ಕರೆಕ್ಟಾಗಿ ಹೇಳೋದು, ನೀವು ಹೋಗೋಷ್ಟೊತ್ತಿಗೆ ಮಮ್ಮಿನೇ ಬರ್ತಾರೆ ಅಂತ. ನೋಡಿದ್ರೆ ಹಂಗೆ ನೋಡ್ರಿ, ಹತ್ತು ಕಡೆಯಿಂದ ಮಮ್ಮಿ, ಇದ್ ಕಡೆಯಿಂದ ಡ್ಯಾಡಿ. ಇಲ್ಲಿಂದ ನಾನು ಇಲ್ಲಿ 3 ದಿಕ್ಕಿದೆ ಅಂತ ಅಂದ್ಕೊಳ್ಳಿ, 3 ದಿಕ್ಕಲ್ಲೂ ಒಬ್ರೊಬ್ರು ಬರ್ತಾರೆ. ನಾನು ಈ ಸೈಡಿಂದ ಹಿಂಗೆ ಬಂದರೆ ಡ್ಯಾಡಿ ಈ ಕಡೆಯಿಂದ ಬಂದರು, ಮಮ್ಮಿ ಹತ್ತು ಕಡೆಯಿಂದ ಬಂದರು. ಶಬಾಸ್. ಗುಡ್ ಮಾರ್ನಿಂಗ್. ರಂಗೋಲಿ ಬುಕ್ಕು ಗೈಸ್ ಹೆಂಗೋ ನಮ್ಮ ಮಮ್ಮಿ ನೀವು ಕನ್ವಿನ್ಸ್ ಮಾಡಿದ್ದೀನಿ, ನೀವು ಬಿಟ್ಟಿರೋ ರಂಗೋಲಿನ ಹೋಗಿ ತೋರಿಸ್ಕೊಂಬರ್ಬೇಕು, ವ್ಲಾಗಲ್ಲಿ ನೋಡ್ಕೊಂಬರ್ಬೇಕು ಅಂತ. ಸೊ ಇವಾಗ ನಮ್ಮ ಮಮ್ಮಿ ಜೊತೆಗೆ ನಾನು ಹೆಂಡತಿನೂ ರೆಡಿ ಆಗಿರಲ್ಲ ಬರೋದಕ್ಕೆ. 3 ಜನ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ. ನೋಡಿ ಗೈಸ್, ನಮ್ಮ ಮಮ್ಮಿ ಅವ್ರು ಬಿಟ್ಟಿರೋ ರಂಗೋಲಿ ಇದು ಯಾವ ಥರ ಇದೆ ಅಂತ. ಹಿಂಗೆ ಚೆನ್ನಾಗಿ ಮಾಡಿದಿರಿ ಬಿಡಮ್ಮ, ಚೆನ್ನಾಗಿ. ಅಲ್ಲಿ ನಿನ್ನಲ್ಲ, ನೀನೇನು ಹೇಳಲಿಲ್ಲ ನಾನು, ಚೆನ್ನಾಗಿದೆಯಾ ಹೇಳು. ಸೊ ಗೈಸ್ ಪಟ್ಟಂತ ನಾನು ಇವಾಗ ರೆಡಿ ಆಗಿದ್ದೀನಿ. ಈಗ ನಾನು ಹೊರಡಬೇಕು. ಎಲ್ಲಿಗೆ ಹೊರಡ್ತಿದ್ದೀನಿ, ಏನು ಕತೆ ಅಂತ ಹೇಳ್ತೀನಂತೆ. ಆ್ಯಂಡ್ ಇವಾಗ ನಾನು ಹೊರಡ್ತಿರೋದು ಒಬ್ಬನೇ. ನಾನು ಹೆಂಡತಿ ರೆಡಿ ಆಗಿದ್ದಾಳೆ ಅಂತ ಬಟ್ ಅವಳು ಬರ್ತಾಳೆ, ಹಾಕೊಂಬೇಡಿ, ಬರಲ್ಲ. ನಾನು ಒಬ್ಬನೇ. ಖುಷಿ ಇಲ್ಲ, ಖುಷಿ ಏನಿಲ್ಲ, ಖುಷಿ ಅಂತ ಏನಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ದಿನ ಅಭ್ಯಾಸ ಆಗ್ಬಿಟ್ಟಿದೆ ಜೊತೆಲಿ ಹೋಗಿ. ಸೊ ಇವಾಗ ಏನೋ ಮಿಸ್ಸಿಂಗ್ ಥರ ಫೀಲ್ ಆಗ್ತಿದೆ. ಆ್ಯಕ್ಚುಲಿ ನಿಜವಾದ ಆಗ್ತಿದೆ, ದಿನ ಜೊತೆಲಿ ಹೋಗಿ ಎಲ್ಲೋದ್ರೂ ಜೊತೆಲಿ ಹೋಗ್ತೀವಿ. ಸೊ ಇವತ್ತೊಂದು ಸ್ವಲ್ಪ ಅನಿಸ್ತಿದೆ, ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ. ಇವತ್ತು ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಇಲ್ಲೂ ಅಟೆಂಡ್ ಮಾಡಬೇಕು. ಓಕೆನಾ? ಬಾಯ್. ಪಿಂಕು ಅಲ್ಲೂ ಎಲ್ಲೋ ಬಾಯ್. ಬಂದ್ಬಿಟ್ಟು ನನ್ನ ಜೊತೆನೇ ಹೋಗ್ಲಿ. ನಮ್ಮ ಆಶಿಗೂ ಹೊಟ್ಟೆ ತುಂಬಿಸ್ಬೇಕಲ್ವಾ ಗೈಸ್. ಏರ್ ಆಕ್ಸಿನು ತುಂಬ ದಿನ ಆಗ್ಬಿಟ್ಟಿತ್ತು, 15 ಇಳಿದಿದೆ. ಮೋಸ್ಟ್ಲಿ ಪಂಚರ್ ಏನಾರು ಆಗಿದೆ ಅಂತ ಅನ್ಸುತ್ತೆ ಗೈಸ್. ಆಗಿದೆಯಾ? ತುಂಬ ದಿನ ಆಗಿದೆ, ನಿಲ್ಲಿಸಿ, ಅದಕ್ಕೂ ಇರುತ್ತೆ ಗೈಸ್. ಮುಂದ್ಗಡೆನೂ ಬರೀ 10 ಇದೆ. ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ ಒಂದೇ ಸಿಗ್ನಲ್ ಬಿದ್ದಾಗ ನಾನು ನಿಂತು ನೆಕ್ಸ್ಟ್ ಗ್ರೀನ್ ಆಗಿದ ತಕ್ಷಣ ದಾಟ್ತಿರೋದು ಗೊರಗುಂಟೆ ಪಾಳ್ಯನ. ಹಿಸ್ಟ್ರಿನಲ್ಲೇ ಫಸ್ಟ್ ಟೈಮ್ ಗುರು. ಮೇ ಬಿ ಸಂಡೇ ಎಫೆಕ್ಟ್ ಇರ್ಬೋದೇನೋ. ಒಂದೊಂದು ಸರಿ ಗೂಗಲ್ ಮ್ಯಾಪ್ನ ನಂಬ್ಕೊಂಡ್ಬಿಡ್ತೀನಲ್ಲ ನಾನು, ಅವಾಗ ನೋಡಿ ಎಲ್ಲೆಲ್ಲ ಎಂತೆಂಥ ರೋಡಲ್ಲೆಲ್ಲ ಕರ್ಕೊಂಬಂದ್ಬಿಡುತ್ತೆ ಅಂತ. ಯಾವುದೋ ಹೈವೇ ಬಿಟ್ಬಿಟ್ಟು, ಹೈವೇ ಅನ್ನೋದಕ್ಕಿಂತ ಮೇನ್ ರೋಡ್ ಬಿಟ್ಬಿಟ್ಟು
ಇಲ್ಲಿ ಕರ್ಕೊಂಬಂದೈತೆ ಸಂದೀಪುಂದಿ ರೋಡಲ್ಲಿ 1 ಮಿನಿಟ್ ಫಾಸ್ಟರ್ ಅಂತ ತೋರಿಸ್ತು. 1 ಮಿನಿಟ್ ಟಾಸಿಗೆ ಬಿದ್ದು ನಾನು ಇದ್ ಕಡೆಗೆ ತಿರುಗಿಸಿ ಯಾಕೋ 10 ಮಿನಿಟ್ಸ್ ಲೇಟ್ ಮಾಡ್ಕೊಳಂಗಿದ್ದೀನಿ. ಗೊತ್ತಾ, ಈಗ ನಾನು ವಿದ್ಯಾರಣ್ಯಪುರದಲ್ಲಿದ್ದೀನಿ. ಇದೇ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ ಅನಿಸುತ್ತೆ. ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ನಾನು ಹೋಗ್ಬೇಕಾಗಿರೋದು ದೊಡ್ಡಬಳ್ಳಾಪುರಕ್ಕೆ. ಏನಕ್ಕೆ ದೊಡ್ಡಬಳ್ಳಾಪುರಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಬ್ಸ್ಕ್ರೈಬರ್ ಅವರ ಮದುವೆಗೆ. ಈ ಮದುವೆಗೆ ಹೋಗೋದಕ್ಕೂ ಒಂದು ರೀಸನ್ ಇದೆ, ಓಕೆನಾ? ಆ ರೀಸನ್ ಏನು ಅಂತ ಹೇಳ್ತೀನಂತೆ. ಏನಕ್ಕೆ ಹೇಳ್ತೀನಿ ಅಂತಲೂ ಹೇಳ್ತೀನಿ, ಬಿಕಾಸ್ ನಂಗೆ ಸುಮಾರು ಮೆಸೇಜಸ್ ಬರ್ತವೆ, ಇನ್ವಿಟೇಷನ್ಸ್ ಬರ್ತವೆ ಸಬ್ಸ್ಕ್ರೈಬರ್ಸ್ ಕಡೆಯಿಂದ. ಮದುವೆ ಇದೆ, ಇಲ್ಲಾಂದರೆ ಫಂಕ್ಷನ್ನು, ಅದು ಇದು ಎಷ್ಟೊಂದು ಇವೆಂಟ್ಗಳು, ಓಕೆನಾ? ಸುಮಾರು ಮೆಸೇಜಸ್ಸು ಇನ್ವಿಟೇಷನ್ಸ್ ಬರ್ತವೆ. ಸೊ ಎಲ್ಲ ನಾನು ಖಂಡಿತ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ. ಬಂದ ಮೆಸೇಜಸ್ಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಂತ ಅಂತೂ ರಿಪ್ಲೈ ಮಾಡಿರ್ತೀನಿ ನಾನು. ಸೊ ಹಾಗೆ ಕತೆ. ಈ ಮದುವೆಗೆ ಮಾತ್ರ ಏನಕ್ಕೆ ಹೋಗ್ತಿರೋದು ಅಂತ ಅಂದರೆ, ಇವರು ನಮಗೆ ಪರಿಚಯ ಆಗಿದ್ದು ನನ್ನ ಲದಾಖ್ ರೈಡಲ್ಲಿ, ಓಕೆನಾ? ನಾವು ಮೀಟಪ್ ಮಾಡಿದ್ವಿ ಲದಾಖ್ ರೈಡ್ಗೆ ಫ್ಲಾಗ್ ಆಫ್ ಮಾಡೋಣ ಅಂದ್ಬಿಟ್ಟು ವಿಧಾನಸೌಧ ಹತ್ರ. ಇವರು ದೊಡ್ಡಬಳ್ಳಾಪುರದಿಂದ ಬರೋಕ್ಕಾಗಲ್ಲ ಅಲ್ಲಿಗೆ ಅಂತ ಅಂದ್ಬಿಟ್ಟು ಅವರು ಆಲ್ಮೋಸ್ಟ್ ನಂದಿ ಹಿಲ್ಸ್ ರೂಟ್ ಅನಿಸುತ್ತದು. ಅವ್ರಿಗೆ ಗೊತ್ತಿತ್ತು ನಮ್ಮ ನೆಕ್ಸ್ಟ್ ಸ್ಟಾಪ್ ಹೈದ್ರಾಬಾದೇ, ಆ ರೂಟಲ್ಲಿ ಹೋಗ್ಬೇಕು ನಾವು ಅಂದ್ಬಿಟ್ಟು. ಹಾಗಾಗಿ ಅವ್ರೇನು ಮಾಡಿದ್ರು, ಅಲ್ಲಿ ಹೈವೇನಲ್ಲೇ ಕಾಯ್ಕೊಂಡಿದ್ರು ನಮಗೆ, ಓಕೆನಾ? ನಾವು ಬರ್ತೀವಲ್ಲಿ ಅಂತ. ನಾವೆಲ್ಲ ರೂಟಲ್ಲಿ ಹೋಗ್ಬೇಕಾರೆ ಟೈಮಿಂಗ್ ಗೊತ್ತಿಲ್ಲ, ಎಲ್ಲಿದ್ದೀವಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಟ್ ಕಾಯ್ಕೊಂಡಿದ್ರು ನಮಗೆ. ಸೊ ಅಲ್ಲಿ ಹೋಗ್ಬೇಕಾರೆ ಅದು ಗಾಡಿ ನೋಡ್ಬಿಟ್ಟು ಗುರ್ತಿಡ್ಬಿಟ್ಟು ಅವ್ರು ಹಾಯ್ ಮಾಡಿ ಸ್ಟಾಪ್ ಮಾಡಿದ್ರು. ಸೊ ಅವಾಗ ಓಕೆ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಮಾತಾಡಿದೆ. ಆಮೇಲೆ ಅಲ್ಲೊಂದು ಕಾಫಿ ಕುಡಿದ್ಬಿಟ್ಟು ಹೊರಟ್ವಿ. ಅದು ಲದಾಖ್ ರೈಡ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ಬಿಟ್ಟು. ನನ್ನ ಫಸ್ಟ್ ಎಪಿಸೋಡಲ್ಲ, ಐ ಥಿಂಕ್ ಸೆಕೆಂಡ್ ಎಪಿಸೋಡ್ ಅದು. ಸೊ ಅಲ್ಲಿ ಪರಿಚಯ ಆಗಿದ್ದು. ಅದಾದಮೇಲೆ ಅವರು ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಇಂಟ್ರೆಸ್ಟ್ ಕೊಟ್ಟು ನನ್ನ ವ್ಲಾಗ್ಸ್ ನೋಡ್ತಾರೆ ಅನ್ನೋದಕ್ಕೆ ಒಂದು ಪ್ರೂಫ್ ಏನಪ್ಪ ಅಂದರೆ, ಅವ್ರ ಮನೆಯಲ್ಲೇ ಕುತ್ಕೊಂಡು, ಓಕೆನಾ? ಅವ್ರ ಮನೆಯಲ್ಲೇ ಕುತ್ಕೊಂಡು ನಮ್ಮ ಮನೆ ಎಲ್ಲಿದೆ ಅಂತ ಕಂಡುಹಿಡ್ದಿದ್ದಾರೆ. ನಮ್ಮ ಮನೆಯ ಎಕ್ಸಾಕ್ಟ್ ಲೊಕೇಶನ್ನ ಅವ್ರು ಕಂಡುಹಿಡ್ದಿದ್ದಾರೆ. ಹೆಂಗೆ ಕಂಡುಹಿಡ್ದಿದ್ದಾರೆ ಏನು ಅಂತ ಎಲ್ಲ ನಾನು ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಅದನ್ನು ಬೇರೆಯವರು ಟ್ರೈ ಮಾಡಿಬಿಡ್ತೀರಾ. ಸೊ ಅವೆಲ್ಲ ಮಾಡೋದು ಬೇಡ ಯಾರು, ಓಕೆನಾ? ಸೊ ಅದಕ್ಕೋಸ್ಕರ ಕ್ಲೂ ಕೊಡೋಲ್ಲ ಹೆಂಗೆ ಕಂಡುಹಿಡ್ದಿದ್ದಾರೆ ಏನು ಅಂತ ಅಂದ್ಬಿಟ್ಟು. ಬಟ್ ನಮ್ಮನೆ ಕಂಡುಹಿಡ್ದಿದ್ದಾರೆ ಅಲ್ಲೇ ಇದ್ಕೊಂಡು. ಇವತ್ತು ಅವ್ರ ಮದುವೆ ಇತ್ತು ಅಂತ ಅಂದ್ಬಿಟ್ಟು ಅವರು ಖುದ್ದಾಗಿ ನಮ್ಮನೆ ಲೊಕೇಶನ್ ಗೊತ್ತಿತ್ತಲ್ಲ, ಸೊ ಹಾಗಾಗಿ ಅವರೇ ಖುದ್ದಾಗಿ ಬಂದು ಅವ್ರ ಫ್ಯಾಮಿಲಿ ಜೊತೆ ಇನ್ವಿಟೇಷನ್ನ ಕೊಟ್ಟು ಇನ್ವೈಟ್ ಮಾಡಿ ಹೋಗಿದ್ದಾರೆ. ಸೊ ಇಷ್ಟು ದೂರದಿಂದ ಅಲ್ಲಿಗೆ ಬಂದುಬಿಟ್ಟು ಅಷ್ಟು ಪ್ರೀತಿಯಿಂದ ಕರೆದವ್ರೆ ಅಂದಮೇಲೆ ನಾವು ಹೋಗಲೇಬೇಕು, ಹೋಗ್ದರೆ ಇದ್ದರೆ ಸರಿಯಾಗಲ್ಲ ಅಂತ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ಬೇರೆ ಇವೆಂಟ್ ಇದೆ. ಸೊ ನಾನು ಇದನ್ನು ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬನೇ ಹೋಗ್ತಿರೋದು. ಆಮೇಲೆ ಯಾರು ಅಂದ್ಕೊಂಬೇಡಿ KGK ಮನೆಗೆ ಬಂದು ಕರೆದ್ರೆ ಮಾತ್ರ ಇವೆಂಟ್ಗಳಿಗೆ ಹೋಗೋದು ಅಟೆಂಡ್ ಮಾಡೋದು ಅಂತ, ಹಾಗೆಲ್ಲ ಏನಿಲ್ಲ. ಆ್ಯಕ್ಚುಲಿ ಟೈಮೇ ಇರಲ್ಲ ಗೈಸ್ ಈ ಥರ ಫಂಕ್ಷನ್ಗಳನ್ನೆಲ್ಲ ಅಟೆಂಡ್ ಮಾಡೋಕ್ಕೆ. ಆದರೂ ಹೆಂಗೆಂಗೋ ಟೈಮ್ ಮಾಡಿಕೊಂಡು ನೋಡಿ ಎಲ್ಲ ಪ್ಯಾಕಪ್ ಆಗಿರುತ್ತೆ. ಸೊ ಅಲ್ಲಿ ನನ್ನ ಆಬ್ಸೆನ್ಸಲ್ಲಿ ಇವಾಗ ಆ ಫಂಕ್ಷನಲ್ಲಿ ಎಲ್ಲ ಬೇಜಾರು ಮಾಡ್ಕೊಂಡ್ರು. ಏನಪ್ಪ ಹುಡುಗ ಆಗ್ಬಿಟ್ಟು ನಮ್ಮ ಲೇಟಲ್ಲಿ ಮಾಡ್ತಿರೋದು, ನೀನೇ ಅರೇಂಜ್ಮೆಂಟ್ ನೋಡ್ಕೊಬೇಕು. ನಾವು ಗಣೇಶ ಎಲ್ಲ ಅವತ್ತೆಷ್ಟು ಹೆಂಗೆ ಅರೇಂಜ್ ಮಾಡಿದ್ವಿ ಅಂತ ನೋಡಿರ್ತೀರ ನೀವು, ತರೋದ್ರಿಂದ ಹಿಡ್ದು ಎಲ್ಲ ಮಾಡಿದ್ದು. ಬಟ್ ಫುಲ್ ವ್ಲಾಗ್ ಮಾಡಿರಲಿಲ್ಲ, ರೀಲ್ ಹಾಕಿದ್ದೆ. 10 ಕಿಲೋಮೀಟರ್ದು ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ಕಿದೆ, ಹೊಡ್ಕೊಂಬಿಡೋಣ ಬೇಗ. ಏನಂದರೆ ಅಷ್ಟು ದೂರದಿಂದ ಬಂದ್ಬಿಟ್ಟು ಕರೆಕ್ಟಾಗಿ ಒಂಚೂರು ಮುಹೂರ್ತ ಮಾಡಿಬಿಟ್ಟು ಆದರೆ ಚೆನ್ನಾಗಿರುತ್ತೆ. ಅದಕ್ಕಿಂತ ಲೇಟ್ ಮಾಡಿದ್ರೆ ಬರೀ ಒಂದು ವಿಶ್ ಮಾಡ್ಬಿಟ್ಟು ಹೋಗೋ ಥರ ಆಗ್ಬಿಡುತ್ತೆ. ಒಂದು ಬಟರ್ಫ್ಲೈ ಬಂದ್ಬಿಟ್ಟು ಸೀದಾ ನನ್ನ ವಿಂಡ್ಶೀಲ್ಡ್ಗೆ ಹೊಡೀತು. ಬಾ ಇಂಥ ಹೈವೇ ಖಾಲಿ ರೋಡು ಸಿಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ, ಖುಷಿನೋ ಖುಷಿ. ಈಗ ಒಂದು ಪ್ರಾಪರ್ ರೈಡ್ ಫೀಲ್ ಬರ್ತಾ ಇದೆ ನನಗೆ, ಖುಷಿ ಆಗ್ತಾಯಿದೆ ಮನಸ್ಸಿಗೆ. ಆ್ಯಂಡ್ ಎಲ್ಲದಕ್ಕಿಂತ ಖುಷಿ ನಮ್ಮ ಆಶಿಗೆ ಆಗ್ತಿರುತ್ತೆ. ಯಾವಾಗಲೂ ಸಿಟಿ ಒಳಗೆ ಆ ಗಲ್ಲಿ ಪಲ್ಲಿನಲ್ಲೇ ಓಡಿಸಾಡ್ತಾ ಇರ್ತಾನೆ. ಸ್ವಲ್ಪ ನನ್ನ ಪರ್ಪಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೈವೇ ಹಿಡಿಬೇಕು, ಅವಲ್ಲೇ ನಮ್ಮ ಆಶಿಗೂ ಖುಷಿ, ನಮಗೂ ಖುಷಿ. ಓಕೆ ಸೊ ಗೈಸ್, ಪಾರ್ಕಿಂಗು ಒಳಗೆ ಇದೆಯಂತೆ, ಒಳಗೆ ಹಾಕೋಣ. ಮೋಸ್ಟ್ಲಿ ಇದೆ ಲೊಕೇಶನ್ನು. ಓಕೆ ಸೊ ಗೈಸ್, ಪಟ್ ಅಂತ ಹೋಗ್ಬಿಟ್ಟು ವಿಶ್ ಮಾಡ್ಬಿಟ್ಟು ಬರ್ತೀನಿ. ವ್ಲಾಗ್ ಏನು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಕಂಫರ್ಟಬಲ್ ಆಗಿರ್ತಾರೆ ಏನು ಕತೆ ಅಂತ. ಸೊ ಹೋಗ್ಬಿಟ್ಟು ಬರ್ತೀನಂತೆ. ಮುಗಿಸ್ಕೊಂಡೆ, ವಿಶ್ ಎಲ್ಲ ಮಾಡಿದೆ. ಆ್ಯಂಡ್ ಇವಾಗ ನಮ್ಮ ಬಾಯ್ಸ್ ಹೇಳಿದ್ನಲ್ಲ, ಫೋನ್ ಮಾಡ್ತೀನಿ ನೋಡೋಣ ಅವ್ರು ಫ್ರೀ ಇದ್ರೆ ಸಿಗ್ತಾರೆ ಅಂತ. ಸೊ ಅವ್ರಿಗೆ ಫೋನ್ ಮಾಡಿದೆ, ಅವ್ರು ಫ್ರೀ ಇದ್ದೀನಿ ಬರ್ತೀನಿ, ಇಲ್ಲೇ ವೆಯ್ಟ್ ಮಾಡಿ ಅಂತ ಅಂದರು. ಸೊ ಅವ್ರಿಗೋಸ್ಕರ ಇವಾಗ ವೆಯ್ಟಿಂಗು. ಒಂದು ಮೀಟ್ ಹಾಕಿ ಹಾಯ್ ಬಾಯ್ ಹೇಳಿ ಮೋಸ್ಟ್ಲಿ ಹೊರಡೋದೆ. ಆಮೇಲೆ ಮುಂದಕ್ಕೂ ಬೇಕು ಬ್ರೋ. ಓಕೆ ಸೊ ಗೈಸ್, ಈಗ ಹೊರಟಿದ್ದೀವಿ. ನಮ್ಮ ಬಾಯ್ಸ್ನ ಮೀಟ್ ಹಾಕಿ ಒಂದು ಟೀ ಕುಡಿದು ಈಗ ಅಫಿಷಿಯಲಾಗಿ ಹೊರಟಿದ್ದೀವಿ. ಇನ್ನೂ 52 ಕಿಲೋಮೀಟ್ರು. 1.5 ಅವರ್ ತೋರಿಸ್ತೈತೆ. ಬರಬೇಕಾದ್ರೆ 1.25 ಅವರ್ ತೋರಿಸ್ತಿತ್ತು, ಈಗ 1.5 ಅವರ್. ಅಫಿಷಿಯಲಾಗಿ 15 ಮಿನಿಟ್ಸ್ ಜಾಸ್ತಿ ಆಗಿದೆ. ಓಕೆ ಬ್ರೋ, ಬಾಯ್, ಸಿಗೋಣ. ಬಾಯ್. ಎಲ್ಲ ಕಡೆ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ, ಅದ್ಭುತ. ಬರಬೇಕಾದ್ರೆ ದಾರಿಲಿ ಸುಮಾರು ಕಡೆ ನೋಡಿದೆ, ಜೋರಾಗಿ ಸೆಲೆಬ್ರೇಟ್ ಮಾಡ್ತಿದ್ರು.
ನಮಸ್ಕಾರಗಳು. ಸುಮಾರು ಹೊತ್ತಿನ ನಂತರ ಫಂಕ್ಷನ್ ಮೇಲೆ ಫಂಕ್ಷನು. ಸೊ ಎಲ್ಲದನ್ನೂ ಅಟೆಂಡ್ ಮಾಡಿಕೊಂಡು ಈಗ ಬಂದು ರೂಮಲ್ಲಿ ಕೂತು ನಮ್ಮ ಗೇಮಿಂಗ್ ಚಾನಲ್ಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಮುಗಿಸಿ ಈಗ ಒಂದು ಸ್ವಲ್ಪ ಫ್ರೀ ಆಗಿದ್ದೀನಿ. ಸದ್ಯಕ್ಕೆ ಹೊರಗಡೆ ಹೋಗೋಣ ಎಂದು ಪ್ಲ್ಯಾನ್ ಆಗಿದೆ. ಸಂಡೇ ಇವತ್ತು. ಸೊ ನಮ್ಮ ಬಾಯ್ಸ್ ಎಲ್ಲರೂ ಒಂದು ಮೀಟ್ ಹಾಕೋಣ, ತುಂಬ ದಿನ ಆಗ್ಬಿಟ್ಟಿದೆ ಅಂತ ಅಂದರು. ಸುಮಾರು ದಿನಗಳಾಗ್ಬಿಟ್ಟಿದೆ, ಸಿಕ್ಕಾಬಿಟ್ಟೆ ದಿನಗಳು. ಸೊ ಎಲ್ಲರೂ ಸಿಗ್ತಾ ಇದ್ದಾರಂತೆ. ಸೊ ಅದಕ್ಕೋಸ್ಕರ ಫೋನ್ ಹಾಕಿದ್ರು. ಅದಕ್ಕೆ ಹೋಗ್ಬಿಟ್ಟು ಒಂದು ರೌಂಡ್ ಮೀಟ್ ಮಾಡ್ಕೊಂಡು ಬರೋಣ ಅಂತ ಅನ್ಕೋತಾ ಇದ್ದೀನಿ. ಅದೇನು ಕನ್ಫರ್ಮ್ ಇಲ್ಲ, ನೋಡೋಣ. ಮನೆ ಕೇಳಬೇಕಿನ್ನ ಹೋಗೋದ ಬೇಡವಾ ಅಂತ. ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಆಗ್ತೀನಿ, ಹೋಗೋದ ಬೇಡವಾ ಏನು ಕತೆ ಅಂತ ಅಂದ್ಬಿಟ್ಟು. ಬಿಕಾಸ್ ಆಲ್ರೆಡಿ ಸ್ವಲ್ಪ ಲೇಟ್ ಆಗಿದೆ ಆ್ಯಂಡ್ ಸುಸ್ತು ಕೂಡ ಆಗಿದೆ ಆ್ಯಕ್ಚುಲಿ ನನಗೆ. ಎಷ್ಟು ಇವತ್ತು ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡಿದೆ. ಬರೀ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಬರೋದೆ ಆಲ್ಮೋಸ್ಟ್ 110 ಕಿಲೋಮೀಟರ್ ಆಗಿತ್ತು. ಅದಾದಮೇಲೆ ಲೋಕಲಲ್ಲಿ ಇದ್ದು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿದೆ. ಅಲ್ಲೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಮಾಡ್ಕೊಂಡು ಫ್ರೂಟ್ಸ್ ಈ ಅರ್ಥೈಸುತ್ತೆ ಕಾನ್ವರ್ಸೇಷನ್ ಮಧ್ಯದಲ್ಲಿ ನಾವು ಮಾತಾಡೋಕ್ಕೆ ಅವಕಾಶ ಸಿಗಲ್ಲ. ಏನ್ ನಗ್ತೀಯ ನೋಡಿ, ನಮ್ಮಮ್ಮ ಹೆಂಗ್ ಟಾಟ್ ಹೊಡಿತಾರೆ. ಏನಿಲ್ಲ, ಇವಾಗ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನು ಫಿಕ್ಸ್ ಆಗಿದೆ. ಸೊ ಹೋಗ್ಬಿಟ್ಟು ಒಂದು ವಿಸಿಟ್ ಹಾಕೊಂಡ್ಬರೋಣ ಫ್ರೆಂಡ್ಸ್ನ ನೋಡ್ಕೊಂಡು ಅಂತ. ಅದಕ್ಕಿಂತ ಮುಂಚೆ ಸ್ವೀಟ್ ತಿಂತಾ ಇದ್ದೀನಿ. ಸ್ವೀಟ್ ಕಟ್ ಮಾಡ್ಬೇಕು ಸಣ್ಣ ಆಗಬೇಕು ಅಂತ ಅನ್ಕೋತೀವಿ. ಬಡ್ಡಿ ಮಗನ ಮುಂದೆ ಇದ್ದಾಗ ತಿನ್ಬೇಕು ಅನ್ಸುತ್ತೆ, ತಿನ್ನೋದು ಚೆನ್ನಾಗಿ. ಸೊ ಗೈಸ್, ಸದ್ಯಕ್ಕೆ ಪಟ್ಟಂತ ರೆಡಿಯಾಗಿದ್ದೀನಿ. ಸೊ ಇವಾಗ ಹೊರಡಬೇಕು. ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀನಿ ಹೋಟೆಲ್ಗೆ. ಕರುನಾಡು ನಾಟಿ ಪಲಾವ್ಗೆ ಬಂದಿರುವುದು. ಫುಲ್ ಕಾಣಿಸ್ತು ನೋಡಿ. ಬಾಯ್ಸೆಲ್ಲ ಏನು ಮಾಡ್ತಾರೆ ನೋಡೋಣ. ಸುಮಾರು ದಿನ ಆಗೋಗಿತ್ತು ಮೀಟಾಗಿ. ವ್ಯಾಪಾರ ಮಾಡೋದು ಬಿಟ್ಟಿನ್ರಿ ಹೋಟ್ಲಲ್ವೇ. ಏನು ಮಾಡ್ತಿದ್ರಿ ಇಬ್ರು ಮೊಬೈಲ್ ಅವ್ರಿಗೆ ಇನ್ನೂ ನಾನು ಬಂದಿದ್ದೆ ಗೊತ್ತಾಗಿಲ್ಲ. ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಹೀಗೆ ಸುಮಾರು ದಿನ ಆಗ್ಬಿಡ್ತಲ್ಲ. ಫುಲ್ ಆಗ ಏನು ಫುಲ್ ಆಗ ಎಲ್ಲ ನೋಡಿಸ್ಬೇಕು. ಹಾಂ, ಫುಡ್ ರಿವ್ಯೂ ಎಲ್ಲ ಸಪ್ರೇಟ್ ಲಾಗ್ ಮಾಡಬೇಕು. ಇದರಲ್ಲೇ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಬೇಡ. ಕ್ಲೀನ್ ಮಾಡೋದೆಲ್ಲ ತೋರಿಸ್ಬಾರ್ದು. ನಮ್ಮ ಸ್ಯಾಮ್ಸಂಗ್ನ ತೋರಿಸ್ಬೇಕು. ಅವರ ವಿಯೆಟ್ನಾಮ್ ಎಕ್ಸ್ಪೀರಿಯನ್ಸ್ ಕೇಳಬೇಕು. ಬ್ಯಾಂಕಾಕ್ ಎಕ್ಸ್ಪೀರಿಯನ್ಸ್ ಕೇಳಬೇಕು ಸ್ಯಾಮ್ಸಂಗ್ದು. ಎಲ್ಲಿ ಹಚ್ಚೋಗಿದ್ದಾರಾ? ನೀನು ಆರಾಮಾಗಿ ಕೂತ್ಬಿಟ್ಟಿದ್ದಾರೆ ಗೈಸ್ ಓನರ್ಸು ನೋಡಿ ಹಿಂಗವ್ರೆ. ನಾವು ಇವಾಗ ಎಂಟ್ರಿ ಕೊಟ್ಟಿದ್ದೀವಿ, ಲೇಟಾಗಿ ಹೋಗ್ಬಿಟ್ಟು. ಏನ್ರಿ ಮೇಲೆ ಏನ್ರಿ ಬ್ಯಾಂಕಾಕ್ ಹೋಗ್ಬಿಟ್ಟು ಬಂದು ಫುಲ್ ಚೇಂಜ್ ಆಗ್ಬಿಟ್ಟಿದ್ದೀರಾ? ಹಾಂ, ಮೇಲೆಲ್ಲ ಹಾಕೊಂಡು ಅವ್ರನ್ನ ನೋಡಿ ಕಮೆಂಟ್ ಮಾಡಿ ಸೇಮ್ ಯಾವ ಥರ ಕಾಣಿಸ್ತಾರೆ ಯಾಕೊಂಡ್ರಿ. ಒಬ್ರು ಫೇಮಸ್ ಆಕ್ಟರ್ ಸ್ಟಾರ್ಟ್ ಆಯ್ತಾರೆ, ಅವ್ರ ತಮ್ಮ ಥರ ಅಣ್ಣನ ಥರ ಕಾಣಿಸ್ತಾರೆ. ಏನ್ರಿ ನಿಮ್ದು ಏನ್ರಿ ಸಮಾಚಾರ? ಗೈಸ್ ನೆಕ್ಸ್ಟ್ ಟ್ರಾವೆಲ್ ಏಜೆಂಟ್ ಗೈಸ್ ನಮ್ಗೆ ಗೈಡು. ಎಲ್ಲೆಲ್ಲ ಹೋಗ್ಬೇಕು ಅಂತ ಹೇಳಿ ಎಷ್ಟು ದಿನಕ್ಕೆ ಎಷ್ಟು ಫ್ಲೈಟ್ ಹತ್ತಿದ್ದೀರಾ? ಎಷ್ಟು ದಿನಕ್ಕೆ? 5 ದಿನಕ್ಕೆ ಗಮ ಅಂತ ಇದೆ. 5 ದಿನಕ್ಕೆ 5 ಫ್ಲೈಟ್. 5 ದಿನಕ್ಕೆ 5 ಫ್ಲೈಟ್ ಹತ್ತಾರೆ. ಎಲ್ಲಿ ಇಳಿಬೇಕು, ಎಲ್ಲಿ ಏನು ಮಾಡಬೇಕು, ಹೆಂಗೆ ಟೈಮ್ ಮ್ಯಾನೇಜ್ ಮಾಡಬೇಕು, ಅಲ್ಲಿ ಏನೇನು ಮಾಡಬೇಕು, ತಿನ್ನೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಎಂಥ ಮನೆ ಬುಕ್ ಮಾಡಬೇಕು ಎಲ್ಲ ಗೊತ್ತು. ಅದಕ್ಕೆ ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ನೀವು. ಹೌದಾ? ಎಲ್ಲೆಲ್ಲ ಏನೋ ಲಿಂಕ್ ಇಟ್ಬಿಟ್ಟಾರೆ ಗೈಸ. ಹೋಗ್ಬಿಟ್ಟು ಬಂದಿದ್ದ ಬ್ಯಾಂಕಾಕ್ಗೆ ಚೇಂಜ್ ಆಗ್ಬಿಟ್ಟಿರಲ್ಲ. ಗೈಸ್ ಬ್ಯಾಂಕಾಕ್ ಅಲ್ಲ, ವಿಯೆಟ್ನಾಮ್ಗೆ ಹೋಗಿದ್ದಾರೆ. ಓಕೆ, ವಿಯೆಟ್ನಾಮ್ ಕನೆಕ್ಟಿಂಗ್ ಫ್ಲೈಟ್ ಅದು ಅಷ್ಟೇ. ಅಷ್ಟೇ ಗೈಸ್, ಅಷ್ಟೇ ಬೇರೆ ಏನಿಲ್ಲ.